ನೋಡ್ರಿ ಇಷ್ಟು ಸಾಮಾನ್ಕ 1000 ರೂಪಾಯಿ ಹೋಗ್ಯದ ನೋಡ್ರಿ. ಈ ಶಾಂಪು ಒಂದು ಗಡಿ ತರ್ಸೀನಿ. ಇವೇ ಶಾಂಪು ಯೂಸ್ ಮಾಡ್ತೀನಿ ರೀ ನಾನು. ನೋಡ್ರಿ ಪುಟಾಣಿ 1 kg ಪುಟಾಣಿ ತರ್ಸೀನಿ ರೀ. ಉದ್ದಿನ ಬೇಳೆ 2 kg ತರ್ಸೀನಿ ರೀ. ಯಾವಾಗಾದ್ರೂ ದೋಸೆ ಮಾಡೋಕ್ಕೆ ಬರ್ತದೆ ಅಂತಂದು. ನೋಡ್ರಿ ಸಕ್ಕರೆ 2 kg ಸಕ್ಕರೆ ಅದ ರೀ. ಇವು ಸರ್ಫೆಕ್ಸಲ್ ಸಾಬೂನು ದೊಡ್ಡ ಅದಾವ್ರಿ. ಇವು ಸಣ್ಣ ತರ್ಸೀನಿ ರೀ. ಇವು ಮತ್ತು ಬೇರೆ ಬಂದಾವ ನೋಡ್ರಿ, ಚೇಂಜ್ ಆಗ್ಯಾವ. ಮತ್ತು ಒಂದು 6 ತರ್ಸೀನಿ ರೀ. ಸುಮ್ಮನೆ ಇರಲಿ, ಯಾವಾಗಾದ್ರೂ ತೊಳೆಯೋಕೆ ಬರ್ತದೆ ಡೈಲಿ ಅಂತಂದು ಸರ್ಫೆಕ್ಸಲ್ ಲಿಕ್ವಿಡ್ ತರ್ಸೀನಿ ರೀ. ಮೊನ್ನೆ ಅಮ್ಮ ಗುಲ್ಬರ್ಗಕ್ಕೆ ಹೋಗಿದ್ರಲ್ಲ ಅವಾಗ. ಇದು ಸಾಬೂನು ಮೈಸೂರು ಸ್ಯಾಂಡಲ್ ಸಾಬೂನು ಮೊನ್ನೆ 1-2 ತಂದಿತ್ತು ರೀ. ಹಾಗಾಗಿ ಈಗ 4 ತರ್ಸೀನಿ ರೀ. ಇವು ನಿರ್ಮಾ ಸಾಬೂನು ನೋಡಿರಿ ಎಷ್ಟು ಸಣ್ಣ ಬಂದವ್ರಿ. ಮೊದಲು ಎಷ್ಟು ದಪ್ಪ ಇರ್ತಿದ್ದೇವೆ ರೀ. 5 ರೂಪಾಯಿ ಸಾಬೂನಾಗಿ 10 ರೂಪಾಯಿ ಆಗ್ಯಾವ ರೀ. ಎಲ್ಲ ತುಟ್ಟಿ ನೋಡಿರಿ ಸಾಮಾನು ತೋರಿಸ್ತೀನಿ ರೀ. ಬೆಲ್ಲ 1 kg. ಶೇಂಗಾ ಅಂತ ನೋಡ್ರಿ 140 ಆಗ್ಯಾವ ನೋಡ್ರಿ. 1 kg ಶೇಂಗಾ ನೋಡ್ರಿ. ಇಲ್ಲೇ ನೋಡ್ತಾ ಇದ್ದೀರಿ ನೋಡಿ. ಇಷ್ಟು ಸಾಮಾನ್ಕ 1000 ರೂಪಾಯಿ ಹೋಗ್ಯಾವ ನೋಡ್ರಿ. 1000 ರೂಪಾಯಿದಾಗ 60 ರೂಪಾಯಿ ಹೊಳೆ ಬಂದಾವ್ರಿ. ಅಗರಬತ್ತಿ ಅಂತಂದದ್ರಿ, ಉಲ್ಲಾಸ ಅಗರಬತ್ತಿ ಅಂತ ತರಿಸೀನಿ ರೀ. ದೇವ್ರ ಮನೆಗೆ ಒಯ್ದು ಇಟ್ಟಾರ ಹುಡುಗರು. ನಿನ್ನೆ ತೋರಿಸ್ಬೇಕಂದ್ರೆ ಆಗಿಲ್ಲ ನಮ್ಗೆ. ಮದುವೆಗೆ ಹೋಗಿ ಬಂದಿವಲ್ರಿ, ಹಾಗಾಗಿ ಸುಸ್ತಾಗಿ ಲಾಗ್ ಮಾಡಲಿಲ್ಲ. ಮಾರನೇ ದಿನದ ವಿಡಿಯೋ ಫ್ರೆಂಡ್ಸ್ ಇದು ನೋಡ್ರಿ. ಇಷ್ಟು ಸಾಮಾನಿಗೆ ಹೋಯ್ತು ನೋಡ್ರಿ. ಈಗೇನು ಜೀವನ ಮಾಡಬೇಕು ಏನು ಒಂದು ಗೊತ್ತಾಗಲ್ಲಾಗ್ಯದ ನೋಡ್ರಿ. ಇಷ್ಟೆಲ್ಲ ತುಟ್ಟಿ ಆದ್ರೆ ನಮ್ಮಂತರ ಹೆಂಗೆ ಬದುಕಬೇಕು ಹೇಳ್ರಿ. ಒಬ್ಬರು ದುಡ್ದು ತಂದಾಕಿದ್ರೆ ಅದ್ರಾಗ ಜೀವನ ಮಾಡೋದು ತುಂಬಾ ಕಷ್ಟ. ಮಕ್ಕಳ ಫೀಸು, ವ್ಯಾನ್ ಫೀಸು, ಸ್ಕೂಲು, ಬಟ್ಟೆ, ಬರೀ ಬಾಡಿಗೆ, ಮನೆ ಬಾಡಿಗೆ ಇಂಥವೆಲ್ಲ ಇದ್ರೆ ಹೆಂಗೆ ಜೀವನ ಮಾಡೋದು ನೋಡ್ರಿ. ಇಷ್ಟೆಲ್ಲ ತುಟ್ಟಿ ಅಂದ್ರೆ ಅದ್ರಾಗ ಮಳೆ ಇಲ್ಲ, ಬೆಳೆ ಇಲ್ಲ. ರೈತರು ಬೆಳಿಲಿಲ್ಲ ಅಂದ್ರೆ ನಮ್ಮಂಥವ್ರಿಗೆ ತಿನ್ನೋಕ್ಕಾಗಲ್ಲ ನೋಡ್ರಿ. ಮೇನ್ ರೈತರೇ ಬೆಳೆದ್ರೆ ಎಲ್ಲ ರೀ. ಜೀವನ ತುಂಬ ಕಷ್ಟ ಅದ ರೀ. ಕಷ್ಟನೋ ಸುಖನೋ ಏನೋ ಮಾಡ್ಕೊಂಡು ಹೋಗ್ಬೇಕಲ್ರಿ. ಏನು ಬಿಡೋಕಂತೂ ಬರೋಲ್ಲ. ಜೀವನ ಅಂತ ಮಾಡಲೇಬೇಕಾಗ್ತದೆ ರೀ. ಎಷ್ಟು ಕಷ್ಟ ಇದ್ರೇನು ಸುಖ ಇದ್ರೇನು ಮಾಡ್ಕೊಂಡು ಹೋಗಲೇಬೇಕು. ಈಗ ಬಟ್ಟೆ ತೊಳೆಯಕ್ಕೆ ಹಾಕಿ ಬಂದೀನಿ ರೀ ಮಿಷನ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದು ಪ್ರತಿಯೊಂದು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿರಿ. ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ನನ್ನ ವಿಡಿಯೋ ಶೇರ್ ಮಾಡಿರಿ. ಯಾದಗಿರಿ ಕಡೆ ಹೋಗಿದ್ವಿ. ನಾಲ್ವಾರು ದಾಟಿ ಕೊಚ್ಚೂರು ಹನುಮಾನ್ ಟೆಂಪಲ್ ಅದ ರೀ, ಅಲ್ಲಿ ಇಟ್ಟಿದ್ರಿ ಮದುವೆ. ಹೋಗಿದ್ವಿ. ಯಾರಾದ್ರೂ ಆ ಕಡೆ ಜನ ಇದ್ದರೆ ನನ್ನ ವಿಡಿಯೋಸ್ ನೋಡಿದರೆ ಪ್ರತಿಯೊಬ್ಬರು ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿ ಫಾಲೋ ಮಾಡ್ತಾಯಿರಿ. ಆಮೇಲೆ ಸಿಗ್ತೀನಿ ರೀ ನಿಮ್ಗೆ. ಈಗ ಒಂದು ಸ್ವಲ್ಪ ಮಧ್ಯಾಹ್ನ 3 ಗಂಟೆ ಆಗೈತ್ರಿ. ಮಕ್ಕಳು ಇನ್ನೇನು 4:45 ಆಗ್ತದೆ ಬರೋಕೆ. ಅವರು ಒಂದು ಸ್ವಲ್ಪ ಅನ್ನ ಒಂದಿಷ್ಟು ಸಾರು ಮಾಡ್ತೇನೆ ರೀ.
ದೋಸೆಗೆ ಹಾಕ್ತೀನಿ ರೀ. ಇವಾಗ ಎಲ್ಲ ಕ್ಲೀನ್ ಮಾಡಿ ರುಬ್ತೀನಿ ರೀ. ಈಗ ಅಡುಗೆ ಮಾಡ್ಕೊತೀನಿ ರೀ. ಅಡುಗೆ ಮಾಡ್ಕೊಂಡು ಆಮೇಲೆ ರುಬ್ಕೊತೀನಿ ರೀ. ಹಿಟ್ಟು ಬೀಸ್ಕೊಂಬಂದನ್ರಿ ನನ್ನ ಮಗ ನೆನೆ ತುಂಬಿಲ್ಲ ಡಬ್ಬಿ ನೋಡಿರಿ. 10 ರೂಪಾಯಿ ಸೇರ್ ಮಾಡ್ಯಾರಂತ್ರಿ. ಏನು ಬೀಸ್ಕೊಂಡು ಊಟ ಮಾಡಬೇಕು ಏನೋ ನೋಡಿರಿ. ಎಲ್ಲನೂ ತುಟ್ಟಿ 10 ಸೇರು ಬೀಸ್ಕೊಂಬಂದನ್ರಿ. ನೋಡಿರಿ ಡಬ್ಬಿಗೆ ತುಂಬಿಡ್ತೀನಿ ರೀ. ಈಗ ಗೋಧಿ 10 ರೂಪಾಯಿ, ಜೋಳ 10 ರೂಪಾಯಿ, ಎಲ್ಲ ರೇಟ್ 10 ರೂಪಾಯಿ ಮಾಡಿಬಿಟ್ಟು ಗಿರಣಿಯವ್ರನ್ನೂ ಕೂಡ. ಇವಾಗ ಹಿಟ್ಟು ತುಂಬಿಡ್ಬೇಕ್ರಿ ಡಬ್ಬಿದಾಗ. ಹಾಗಾಗಿ ಅಲ್ಲಿ ದೇವರು ಕೆಳಗೆ ಅದರ ಡಬ್ಬಿ ಅದನ್ನು ತಗೊಂಡು ಇವಾಗ ಅದನ್ನು ಕ್ಲೀನ್ ಮಾಡಿ ಇವಾಗ ಹಿಟ್ಟು ಅದ್ರೊಳಗೆ ಹಾಕಿಡ್ತೀನಿ ರೀ. ಸಂಜೆ ಆಗಿತ್ತು ರೀ, ಹೋಗಿ ಬೀಸ್ಕೊಂಬರಾಕ್ರಿ. ಅವನು ಲೇಟ್ ಆಯಿತು ನೋಡಿರಿ. ಜೋಳ 10 ರೂಪಾಯಿ ಸೇರು ಬೀಸಾಕತ್ತಾರೆ. ಗೋಧಿನೂ 10 ರೂಪಾಯಿ ಮಾಡ್ಯಾರ ನೋಡಿರಿ. ನಿಮ್ಮ ಕಡೆ ಯಾವ ರೇಟ್ ಅದ? ಸೇರಿಗೆ ಹೆಂಗೆ ತೊಗೋತಾರೆ? 10 ರೂಪಾಯಿ ಸೇರು ತೊಗೋತಾರೆ, ಹೆಂಗೆ ತೊಗೋತಾರೆ? ನಿಮ್ಮ ಕಡೆ ಯಾವ ಥರ ಬೀಸ್ಕೊಬರ್ತೀರಿ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ. ನಮ್ಮ ಕಡೆ ಅಂತೂ 10 ರೂಪಾಯಿ ಮಾಡ್ಯಾರ. ಮೊದಲು ಎಷ್ಟಾದ್ರೆ 8 ರೂಪಾಯಿ ಇತ್ತು ರೀ, ಇವಾಗ 10 ರೂಪಾಯಿ ಮಾಡ್ಯಾರ ನೋಡಿರಿ. ಏನು ರೀ ಎಲ್ಲನೂ ಪ್ರತಿಯೊಂದು ತುಟ್ಟಿನೇ ಆಗಕತ್ತದ ನೋಡಿರಿ. ಈಗಂತ್ರ ಹೆಂಗೆ ಜೀವನ ಮಾಡಬೇಕೋ ಏನೋ ಒಂದು ಗೊತ್ತಾಗ್ತಾ ಇಲ್ಲರಿ. ಒಬ್ಬರು ದುಡಿಯೋರು ಒಬ್ಬರು ತಿನ್ನೋರು ಅಂತಂದ್ರೆ ತುಂಬಾ ಕಷ್ಟ ನೋಡಿರಿ. ಹಾಗಾಗಿ ಸುಮ್ಮನೆ ಕುಂತು ಏನು ಮಾಡೋದು ಅಂತಂದು ಸೀರೆಗಳು ತರಿಸಿ ಮನೆಯಲ್ಲೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೇನ್ರಿ ಚಿಕ್ಕದೊಂದು. ಅದನ್ನು ಕೂಡ ವಿಡಿಯೋ ಹಾಕ್ತೀನಿ ನಿಮ್ಗೆ. ಪ್ರತಿಯೊಬ್ಬರು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳಿದೆ. ಮೊದಲೊಂದು ಚಾನಲ್ ಮಾಡಿದ್ದೀನಿ ರೀ, ತ್ರಿವೇಣಿ ಎಸ್ ಸಾಗರ್ ಯೂಟ್ಯೂಬ್ ಚಾನಲ್ ರೀ. ಅಲ್ಲಿ ಅದು ಯಾಕೋ ಏನೋ ಒಟ್ಟು ನನಗೆ ವ್ಯೂಸೇ ಬರ್ತಾಯಿಲ್ರಿ. ಅದಕ್ಕೆ ಯಾವ ಥರ ಸಪೋರ್ಟ್ ಮಾಡಿರಿ ಅಂದ್ರೆ ಅದೇ ಥರನೇ ಈ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿರಿ ಅಂತಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ರೀ. ಅದೇ ಥರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬೆಳೆಸ್ರಿ. ಯಾಕೋ ಏನೋ ಅದು 4 ವರ್ಷ ಆಯ್ತು ರೀ, ಏನಾಗಿದೆ ಏನೋ ಒಂದು ಗೊತ್ತಾಯಿಲ್ರಿ. ತುಂಬಾ ಬೇಜಾರಾಗ್ತಾಯಿದೆ. ಏನು ಮಾಡೋದು ಒಂದು ಅರ್ಥ ಆಗ್ತಾಯಿಲ್ರಿ. ಇವಾಗ ನಾನು ಮತ್ತೊಂದು ಚಾನಲ್ ತೆಗ್ದೇನೆ ರೀ, ತ್ರಿವೇಣಿ UK ಚಾನಲ್ ಅಂತ ಅದಲ್ರಿ. ಹಾಗಾಗಿ ಅದು ತ್ರಿವೇಣಿ ಎಸ್ ಸಾಗರ್ ಅಂತ ಐತ್ರಿ. ಇದು ತ್ರಿವೇಣಿ UK ಅಂದರೆ ಉತ್ತರ ಕರ್ನಾಟಕ ಚಾನಲ್ ಅಂತಂದ್ರಿ ಮಾಡೀನಿ ರೀ. ನೋಡಿರಿ, ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಅದಕ್ಕೆ ಹೆಂಗೆ ಕೊಟ್ಟಿದ್ರಿ ಅದೇ ಥರನೇ ಇದಕ್ಕೂ ಚಾನಲ್ಗೂ ಸಪೋರ್ಟ್ ಮಾಡಿರಿ, ನೋಡಿ ಬೆಳೆಸ್ರಿ ಅಂತಂದು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ನಮಗೂ ತುಂಬಾ ಖುಷಿ ಆಗುತ್ತೆ. ನೀವು ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ರೀ, ವಾಚ್ ಅವರ್ ಆಗೋಲ್ಲ ಏನಿಲ್ಲ ರೀ. 2 ದಿನದ ವಿಡಿಯೋ ಅದ ಫ್ರೆಂಡ್ಸ್. ಇವತ್ತು ನಾನು ದೋಸೆ ಹಾಕತ್ತೀನಿ ರೀ. ತುಂಬ ದಿನ ಆಯಿತು ಮಕ್ಕಳು ದೋಸೆ ಹಾಕಂದ್ರು, ಅದಕ್ಕೆ ದೋಸೆ ಹಾಕಿ ಕೊಡಕತ್ತೀನಿ ರೀ. ದೋಸೆ ಅಂದರೆ ಆಲೂಗಡ್ಡೆ ಬೇಕೇ ಬೇಕು ನೋಡಿರಿ. ಹಾಗಾಗಿ ಮಮ್ಮಿ ಆಲೂಗಡ್ಡೆ ಪಲ್ಯನೇ ಮಾಡು ಅಂತ ಹೇಳಿದ್ರಿ. ಕಾಯಿ ಒಂದಿರಲಿಲ್ಲ. ಆಮೇಲೆ ಮತ್ತು ಇವ ಅರ್ಜೆಂಟಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಒಯ್ರಪ್ಪ, ಆನಂತರ ನೋಡೋಣ ಸಂಜೆ ಟೈಮ್ ಹಾಕ್ತೀನಿ ಅಂತ ಹೇಳಿದ್ದೀನಿ ರೀ. ಅವ್ರಿಗೆ ಚಟ್ನಿ ಮಾಡಿಕೊಡ್ತೀನಿ, ಅವಾಗ ತಿನ್ನಾಕತ್ರಿ ಅಂತ. ಈ ಸ್ಕೂಲಿಗೆ ಆಲೂಗಡ್ಡೆ ಪಲ್ಯನೇ ತೊಗೊಂಡು ಹೋಗ್ರಪ್ಪ ಅಂತ ಹೇಳಿದ್ದೀನಿ ರೀ. ಅವರು ಕೂಡ ಅವರಿಗೆ ಹಾಕ್ಕೊಡಕತ್ತೀನಿ ರೀ. ಅವರು ಇವಾಗ ತೊಗೊಂಡು ಹೋಗ್ತಾರೆ ರೀ. ಅಮಾವಾಸ್ಯೆದು ಲಾಗ್ ರೀ ಮತ್ತು ಅಮಾವಾಸ್ಯೆ ಆದ ಮರುದಿನದ ಲಾಗ್, 2 ಲಾಗ್ ನಾನು ಒಂದದ್ರಾಗೆ ಇದು ಮಾಡೀನಿ ರೀ. ಯಾಕಂದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ, ಅದಕ್ಕೋಸ್ಕರ 2 ದಿನದ ವಿಡಿಯೋ ಇದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ದೋಸೆ ಹಾಕಿ ಕೊಡ್ತಾಯಿದ್ದೀನಿ ರೀ ಮಕ್ಕಳಿಗೆ. ಕೊಟ್ಟು ಅವ್ರಿಗೆ ನಮ್ಮ ಮನೆಯವ್ರಿಗೆ ಕೂಡ ಹಾಕ್ಕೊಡಕತ್ತೀನಿ ರೀ ನಾಷ್ಟ. ಹಾಗೆ ಇದು ಅಲಸಂದಿ ಕಾಳು ಪಲ್ಯ ಮಾಡಿದ್ದೀನಿ ರೀ. ಚಪಾತಿ ಅಲಸಂದಿ ಕಾಳು ಪಲ್ಯ ನಮ್ಮ ಮನೆಯವ್ರು ಊಟ ಮಾಡಿದ್ದಾರೆ ರೀ. ಅವ್ರಿಗೆ ಮಕ್ಕಳಿಗೆ ಆಲೂಗಡ್ಡೆ ಪಲ್ಯ ದೋಸೆ ಹಾಕಿ ಡಬ್ಬಿ ಕಟ್ಟಿ ಕೊಡಕತ್ತೀನಿ ರೀ. ಅವರು ಬೇಡಪ್ಪ ಚಪಾತಿ ಒಯ್ಯಿರಿ ಅಂತಂದ್ರೆ, ಇಲ್ಲ ಮಮ್ಮಿ ನನಗೆ ದೋಸೆನೇ ಬೇಕು ಅಂತ ಅಡ್ಡಿ ಮಾಡಿದ್ರಿ. ಹಾಗಾಗಿ ಅವ್ರಿಗೆ ದೋಸೆ ಹಾಕಿ ಕೊಡ್ತೇನೆ ರೀ. ನಾನು ನೋಡಿರಿ ಅಮ್ಮನ ಮನ್ಯಾಗ ಇದು ಶಾವಿಗೆ ಬಸ್ತಿದ್ರು ರೀ, ಅದನ್ನು ಊಟ ಮಾಡಕತ್ತೀನಿ ನೋಡಿರಿ. ಅಮಾವಾಸ್ಯೆ ಶಾವಿಗೆ ಬಸ್ತಿದ್ರಲ್ರಿ, ಹಾಗಾಗಿ ಅವ್ರಿಗೆ ಅಮ್ಮ ಬಂದು ತೊಗೊಂಡೋಗು ತಿನ್ನೋ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಲೋಬನದು ಹಾಕಿದ್ರಿ ದೇವ್ರಿಗೆ ನೈವೇದ್ಯ ಇಟ್ಟಿದ್ರಿ. ಹಂಗಾಗಿ ನಾನು ಶಿರಾ ಮಾಡಿದ್ದೇನೆ ರೀ. ನಾನು
ಅಂದರೆ ಇವತ್ತಿನ ನೋಡ್ರಿ 2-3 ನಮೂನಿ ಊಟ ಆಯ್ತು ನೋಡ್ರಿ ನಮಗೆ ಇವತ್ತು. ಅಮಾವಾಸ್ಯೆ ಅಲ್ಲ ಹಂಗಾಗಿಬಿಟ್ಟು ಅಮ್ಮವ್ರ ಮನೆಗೆ ಶಾವಿಗೆ ಹಾಕಿತ್ತು ಮಕ್ಕಳಿಗೆ ದೋಸೆ ಒಬ್ರಿಗೆ ಚಪಾತಿ ಮತ್ತು ಹಾಗೆ ನಾನು ಕೂಡ ದೇವ್ರಿಗೆ ನೈವೇದ್ಯ ಇಡ್ಬೇಕಂತ ಅಂದು ಶೀರಾ ಮಾಡಿದ್ದೀನಿ ರೀ ಫ್ರೆಂಡ್ಸ್. ಲಾಗ್ ಕಂಟಿನ್ಯೂ ಮಾಡಕತ್ತೀನಿ ರೀ. ಇದು ಸಂಜೆ ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಕಾಯಿ ಚಟ್ನಿ ಮಾಡಿದ್ದೆ, ಅದೊಂದು ಸ್ವಲ್ಪ ಕಾಯಿ ಉಳಿದಿತ್ತು ಅಲ್ಲಿ ಇಟ್ಟೀನಿ ರೀ. ಇವಾಗ ಹಾಲು ಕಾಸಕ್ಕೆ ಇಟ್ಟೀನಿ ರೀ. ಸಾಯಂಕಾಲ ಒಂದಿಷ್ಟು ಚಾದು ಮಾಡ್ಕೊಂಡ್ರೆ ಆಯಿತು ಅಂತಂದು ಹಾಲು ಬಿಸಿ ಮಾಡಕ್ಕೆ ಇಟ್ಟೀನಿ ರೀ. ಅಮಾವಾಸ್ಯೆ ಅಲ್ಲಲ್ರಿ, ಹಂಗಾಗಿ ರೊಟ್ಟಿ ಮಾಡಲ್ರಿ. ರೊಟ್ಟಿ ಮಾಡ್ಲಾರ್ದಕ್ಕೆ ಇವತ್ತು ದೋಸೆ ಅದು ಹಾಕಿದ್ದೀನಿ ರೀ. ನೋಡಿರಿ ಶೀರಾ ಮಾಡಿದ್ದೀನಿ ರೀ. ಅದು ಶೀರಾ ಹಂಗೆ ಉಳ್ದಾದ್ರಿ. ಮತ್ತು ಸಂಜೆಗೆ ಏನೂ ಮಾಡೋಂಗಿಲ್ಲ ನೋಡ್ರಿ, ಎಲ್ಲ ಅಡುಗೆ ಅದ ರೀ. ಅವ್ರಿಗೊಂದಿಷ್ಟು ದೋಸೆ ಹಾಕ್ಕೊಡ್ತೀನಿ ರೀ ಸಂಜೆ ಕಡೆ ಬಂದ ನಂತರ. ಇದು ನೋಡಿರಿ ಕಾಳು ನೆನೆಯಕ್ಕೆ ಇಡ್ಬೇಕು ರೀ, ನಾಳೆ ಮಕ್ಕಳಿಗೆ ಟಿಫಿನ್ಗೆ. ಇಷ್ಟೆಲ್ಲ ಬಾಂಡೆ ಅದು ತೊಳ್ಕೊಂಬಂದು ನೋಡಿರಿ. ಇವತ್ತಿನ ವಿಡಿಯೋ ಈ ಥರ ಇತ್ತು ಫ್ರೆಂಡ್ಸ್. ನಿಮಗೂ ಹೇಗೆ ಅನಿಸಿತ್ತು ಅನ್ನೋದು ಕಮೆಂಟ್ಸ್ ಮಾಡಿರಿ. ಎಲ್ಲ ಕಸ ಅದು ಗುಡಿಸಿದ್ದೀನಿ ರೀ. ಸಂಜೆ ಟೈಮಲ್ಲಿ ಕಸ ಗುಡಿಸಿ ಬಾಂಡೆ ಅದು ತಿಕ್ಕಿ ಎಲ್ಲ ಮಾಡಿಕೊಂಡು ಬಂದೆ ನೋಡಿರಿ. ಇಷ್ಟೆಲ್ಲ ಕೆಲಸ ಇವತ್ತಿನ ವಿಡಿಯೋದಾಗ ಈ ಥರ ಇತ್ತು ನೋಡಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಾಗ